ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ರಿಸ್ಮಸ್ದು ಸ್ಪೆಷಲ್ ಸ್ವೀಟು ಕಲ್ಕಲ್ಸ್ ಅಂತಲೂ ಕರೀತಾರೆ, ಗಲಗಲ ಅಂತಲೂ ಅಂತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಮೆಷರ್ಮೆಂಟ್ ಕಪ್ಪಲ್ಲಿ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ಬೆಣ್ಣೆನೂ ಸಹ ಯೂಸ್ ಮಾಡ್ಬೋದು. ನಂತರ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ನಂತರ ಒಂದು 1/4 ಕಪ್ಪಷ್ಟು ಹಾಲು, 1 ಚಿಟಿಕೆ ಉಪ್ಪು. ನೋಡಿ, ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಮೈದಾ ಹಿಟ್ಟು, ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪು ಹಾಕೋದ್ರಿಂದ ಯಾವುದೇ ಸ್ವೀಟ್ ಅಂಶಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಇದನ್ನು ನೀಟಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ನೋಡಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕ್ಕೊಂಡು ನೀಟಾಗಿ ಮೈದಾ ಹಿಟ್ಟು ಜೊತೆಗೆ ನೀಟಾಗಿ ಬ್ಲೆಂಡ್ ಆಗೋ ಥರ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ, ರಬ್ ಮಾಡ್ಕೊಳ್ಳೋಣ ನೀಟಾಗೆ. ನೋಡಿ, ಇವಾಗ ನೀಟಾಗಿ ಮೈದಾ ಹಿಟ್ಟು ಸಕ್ಕರೆಗೆಲ್ಲ ನೀಟಾಗಿ ತುಪ್ಪ ಹಿಡಿದಿದೆ, ನೋಡ್ತಾ ಇರ್ಬೋದು. ಈ ರೀತಿ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಅದು ಹೋಲ್ಡ್ ಶೇಪಲ್ಲಿ ಬರಬೇಕು. ಆ ನಂತರ ಹಾಲು ಹಾಕಿ ನಾನು ಇದನ್ನು ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಳ್ತೀನಿ. ಹಿಟ್ಟು ಕಲಿಸ್ಕೊಬೇಕು ಸೇಮ್ ಇವಾಗ ಚಪಾತಿ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸಿದ್ರೆ ಸಾಕು. ಜಾಸ್ತಿ ಪೂರಿ ಗಟ್ಟಿ ಏನು ಬೇಡ, ಸಾಫ್ಟಾಗಿ ಒಂದು ಡೋ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಕಲಸಾಗಿದೆ. ಈಗ ನಾನು ಇದನ್ನೇನು ಮಾಡ್ತಾಯಿದ್ದೀನಿ, ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು, ಇಲ್ಲ ಅಂತ ಹೇಳಿದ್ರು ಮಿನಿಮಮ್ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ನಾನು. ಅರ್ಧ ಗಂಟೆ ಆಗಿದೆ, ನೋಡ್ತಾ ಇರ್ಬೋದು ನೀಟಾಗಿ ನೆಂದಿದೆ ಇದು ಹಿಟ್ಟು. ಈಗ ನಾನು ಇದೊಂದು ಫೋರ್ಕ್ ತೊಗೊಂಡು ಫೋರ್ಕ್ ಹಿಂದ್ಗಡೆ ಭಾಗನ ಈ ರೀತಿ ಇದು ಮಾಡಿಕೊಂಡು ಒಂದು ಗೋಲಿ ಸೈಜ್ ಹಿಟ್ಟನ್ನ ಈ ರೀತಿ ಫ್ಲ್ಯಾಟಾಗಿ ಮಾಡಿ ಈ ರೀತಿ ರೋಲ್ ಮಾಡಿ ಶೇಪ್ ಕೊಡಬೇಕು. ನೋಡಿ, ಹಿಟ್ಟು ಮಾಡಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆ ಈಕ್ವಲಾಗಿ ಒಂದೇ ಸಮಾನಾಗಿ ಮಾಡಿ ಆನಂತರ ನೋಡಿ ಈ ರೀತಿ ರೋಲ್ ಮಾಡೋದ್ರಿಂದ ನಿಮಗೆ ಎಲ್ಲ ಒಳ್ಳೆ ಶೇಪಲ್ಲಿ ಸಿಗುತ್ತೆ. ನಾನು ಇದೇ ರೀತಿ ಎಲ್ಲ ಮಾಡಿಟ್ಕೊಳ್ತೀನಿ. ನಿಮ್ಗೆ ಈ ಶೇಪ್ ಬೇಡ ಅಂದರೆ ನೀವು ಬೇಕಾದರೆ ಶಂಕರಪೋಳಿ ಮಾಡ್ತಾರೆ ನೋಡಿ, ಡೈಮಂಡ್ ಶೇಪು, ಆ ಶೇಪಲ್ಲೂ ಮಾಡ್ಕೊಬೋದು. ಈಗ ನಾನು ಏನು ಮಾಡಿದ್ದೀನಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಆಯಿಲ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಇವಾಗ ಜಾಮೂನ್ಗೆಲ್ಲ ನಾವು ಹೇಗೆ ಕಾಯಿಸ್ತೀವಿ ಆ ರೀತಿ ಆ ಹದದಲ್ಲಿ ಇರಬೇಕು ಎಣ್ಣೆ. ಇದಕ್ಕೆ ಒಂದೊಂದಾಗಿ ಈ ರೀತಿ ಎಲ್ಲನೂ ತೆಗೆದು ನಾನು ಮಾಡಿಟ್ಟಿರೋಂಥ ಹಿಟ್ಟಿನ ಉಂಡೆಗಳನ್ನ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಡೀಪ್ ಫ್ರೈ ಮಾಡಬೇಕಾದ್ರೂ ಒಂದಕ್ಕೊಂದು ಸ್ಟಿಕ್ ಆಗಬಾರ್ದು, ಆ ರೀತಿ ನೀಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದು ಲೈಟ್ ಬ್ರೌನ್ ಆಗೋ ಥರ ಇದು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಹೈ ಮಾಡ್ಕೊಬೇಡಿ. ಈ ರೀತಿ ನೋಡಿ, ಇಷ್ಟು ಕಲರ್ ಬಂದರೆ ಸಾಕು, ನೀಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲನೂ. ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಮೇಲ್ಗಡೆ ಮಾತ್ರ ಕಪ್ಪಾಗುತ್ತೆ, ಒಳಗಡೆ ಒಂದು ಸ್ವಲ್ಪನೂ ಬೆಂದಿರಲ್ಲ, ಆ ರೀತಿ ಆಗುತ್ತೆ. ಇದನ್ನೆಲ್ಲ ತೆಗೆದು ನಾನೊಂದು ಬೌಲ್ಗೆ ಹಾಕ್ಕೊಳ್ತೀನಿ, ಟಿಶ್ಯೂ ಪೇಪರ್ಗೆ. ಆನಂತರ ಈಗ ಸೆಕೆಂಡ್ ಬ್ಯಾಚಲ್ಲಿ ನಾನು ತಿರ್ಗಾ ಇದೇ ಆಯಿಲ್ಗೆ ನಾನು ಇದು ಮಾಡ್ತಾಯಿದ್ದೀನಿ. ನೀವು ಸೆಕೆಂಡ್ ಬ್ಯಾಚ್ ಹಾಕಬೇಕಾದ್ರೆ ನೀವು ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕ್ಬಿಟ್ಟು ಆನಂತರ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ತೆಗೆದಿಡಬೇಕಾಗತ್ತೆ. ನೋಡಿ, ಇದನ್ನು ನೀಟಾಗಿ ಇವಾಗ ಗೋಲ್ಡನ್ ಕಲರ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.